ಈ ನಾಡಿನ ಸೇವೆಗೆ ನಿಮ್ಮ ಸೇವೆ ಸಮರ್ಪಣೆಯಾಗಲಿ ಅನ್ನೋ ಆಶಯದಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರ್ತೀವಿ. ಸೇವೆ ಬೆಳೆಯುತ್ತೆ. ಹೀಗೆ ಪ್ರತಿ ಬೀಜಗಳು ಆ ವೃಕ್ಷವನ್ನ ಬೆಳೆಸ್ತಾ ಹೋಗುತ್ತೆ. ಹಾಗೆ ಪ್ರತಿ ಮನುಷ್ಯನ ಮನದ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. 너무 ಸ್ವಲ್ಪ ಹಿಂದೆ ಬಾ. 이건데 ಸ್ವಲ್ಪ ಹಿಂದೆ. ನೀವು ಹೇಳು ಹೇಳಿ ಇದರಲ್ಲಿ ವಕೀಲರ ಪರವಾಗಿ ಚಿನ್ನದ ಪದಕವನ್ನು ತೆಗೆದುಕೊಂಡು ಬಂದಂಥ ಕ್ರೀಡಾಗಾತಿಯೂ ಸಹ ಆಗಿದ್ದಾರೆ. ಇದೆಲ್ಲದರ ಜೊತೆಗೆ ಎಲ್ಲ ಕಾರ್ಯಕ್ರಮದ ಪ್ರೀತಿಯ ನಿರೂಪಕರಾಗಿ ಮತ್ತು ಮಕ್ಕಳಿಗೆ ಪ್ರೋತ್ಸಾಹ ಕೊಡತಕ್ಕಂಥ, ಉತ್ತೇಜನ ಕೊಡತಕ್ಕಂಥ ಒಂದು ನಿರೂಪಕಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕನ್ನಡದ ಪ್ರೀತಿಗೆ ಮತ್ತು ಸಂಸ್ಕೃತಿಯ ಮೇಲೆ ಇರತಕ್ಕಂಥ ಒಲವಿಗೆ ನಿಮ್ಮೆಲ್ಲರ ಚಪ್ಪಾಳೆ ಜೊತೆಗೆ ಅವರಿಗೆ ನಾನು ನಕಲಿಸ್ತಾ ಇದ್ದೀವಿ. ಕಾಲಘಟ್ಟದಲ್ಲಿ ಅಥವಾ ಕಾಲನಿರ್ಣಯಕ್ಕೆ ತಲೆಬಾಗಿ ಸ್ವಾಮೀಜಿಗಳಾಗಿ ಪರಿವರ್ತನೆ ಆಗ್ತಾರೆ. ಹಾಗೆ ಅವರು ಉದ್ಯಮಿಯಾದರೂ ಸಹ ಅನ್ನದಾಸೋಹದಲ್ಲಿ ಬಹಳ ಎತ್ತಿದ ಕೈ. ಈ ಅನ್ನದಾನ ಅನ್ನೋದು ಎಲ್ಲರೂ ಸರಿ ಮಾಡಬೇಕು ಅನ್ನೋದು ಅಭಿಲಾಷೆ ಮತ್ತು ಅದರಿಂದ ಸಮಾಜ ಸೇವೆಯನ್ನು ಮಾಡಬೇಕು. ಏಕೆಂದರೆ ಏನು ಬೇಕಾದರೂ ತಯಾರು ಮಾಡಬಹುದು, ಆದರೆ ಅನ್ನ ಭಗವಂತನ ಒಂದು ಸೃಷ್ಟಿ, ಅದನ್ನು ಯಾರೂ ತಯಾರು ಮಾಡಲಿಕ್ಕಾಗಲ್ಲ. ಹಾಗಾಗಿ ಆ ಅನ್ನದಾನದ ಕಾರ್ಯಕ್ರಮದಲ್ಲಿ ಅವರು ನಾಡಿನಲ್ಲಿ ಎಲ್ಲರ ಪ್ರೀತಿಯನ್ನು ಗಳಿಸಿಕೊಂಡಿದ್ದಾರೆ. ಅವರ ಕೆಲಸ ಹೇಗೆ ಮುಂದುವರಿಯುವುದು ಅಂತ ಹೇಳಿ ಇಲ್ಲ ಬೇಡ ಇಲ್ಲಿ ಆಗ್ತದೆ. ಸಾರಿ ಪ್ರಭುಲು ಈಗ ಇಲ್ಲ ಮತ್ತೆ ಹೋಗಿದ್ದೇವೆ. ಯಾರು ಹೊತ್ತು ಮಾಡ್ತೀರ ಹೌದು. ನೀನು ಹಾಕ್ಬಿಟ್ಟು ಯಾವ ಥರ ಮಾಡ್ತೀವಿ. ಈ ಸಾರಿ ಬಳ್ಳಾರಿಯಲ್ಲಿ